ಬೆಳ್ಳಹಳ್ಳಿ ಮತ್ತು ಮಿಟ್ಗಾನಹಳ್ಳಿಯಲ್ಲಿ ಕಸದ ಲಾರಿಗಳು ಕ್ಲಿಯರ್. ನಿಂತಲ್ಲೇ ನಿಂತಿದ್ದ ಕಸದ ವಾಹನದ ಮೂಮೆಂಟ್ ಶುರು ಆಗಿದೆ. ನಿಂತಲ್ಲೇ ನಿಂತ್ಕೊಂಡಿದ್ದು ನಿಲ್ಸಿದ್ರು. ಕಸವನ್ನ ಡಂಪ್ ಮಾಡೋದಕ್ಕೆ ಹೋಗ್ತಾ ಇರುವಂತದ್ದು ಲಾರಿಗಳು. ಈಗ ನಿನ್ನೆ ಗ್ರಾಮಸ್ಥರ ಜೊತೆ ಅಧಿಕಾರಿಗಳು ಸಭೆ ಮಾಡಿದ್ರು. ಆ ಸಭೆ ಸಕ್ಸಸ್ ಆಗಿದೆ. ಅಧಿಕಾರಿಗಳ ಭರವಸೆಗೆ ಓಕೆ ಅಂತ ಗ್ರಾಮಸ್ಥರು ಒಪ್ಕೊಂಡಿದ್ದಾರೆ. ಫೈನ್ ಅಂತ ಹೇಳಿದ್ದಾರೆ. ಶೀಘ್ರದಲ್ಲೇ ಅನುದಾನ ರಿಲೀಸ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಹೀಗಾಗಿ ಪ್ರತಿಭಟನೆಯನ್ನ ವಾಪಸ್ ತೆಗೆದುಕೊಂಡಿರುವಂತದ್ದು ಗ್ರಾಮಸ್ಥರು. ನಿನ್ನೆ ಎಲ್ಲ ಪ್ರತಿಭಟನೆ ಆಗ್ತಾ ಇತ್ತು. ಹಾಗಾಗಿ ಕಸದ ಲಾರಿಗಳೆಲ್ಲ ನಿಂತ್ಕೊಂಡಿತ್ತು. ನಾವು ಮೂವ್ ಆಗಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಸೊ ಇದರಿಂದ ಸಮಸ್ಯೆ ಆಗಿತ್ತು. ಇದು ರಾಜಕೀಯವಾಗಿ ಕೂಡ ಆರೋಪಕ್ಕೆಲ್ಲ ಕಾರಣ ಆಗ್ಬಿಟ್ಟಿತ್ತು. ಬಟ್ ಇವಾಗ ಅಧಿಕಾರಿಗಳ ಸ್ಥಳಕ್ಕೆ ಹೋಗಿ ಸದ್ಯದ ಚಿತ್ರಣ ಏನಿದೆ, ವಾಸ್ತವ ಪರಿಸ್ಥಿತಿ ಏನಿದೆ, ನಿಮಗೆ ಅನುದಾನ ಬಿಡುಗಡೆಯನ್ನ ಮಾಡಿಕೊಡ್ತೀವಿ, ನಮ್ಮ ಮೇಲೆ ಭರವಸೆ ಇಡಿ, ಈ ಥರದೆಲ್ಲ ಹೇಳಿ ಮನವೊಲಿಕೆ ಮಾಡಿ ಆಮೇಲೆ ಗ್ರಾಮಸ್ಥರು ಓಕೆ ಅಂತ ಹೇಳಿದ್ದಕ್ಕೇನೆ ಇದೀಗ ವೆಹಿಕಲ್ಸ್ ಎಲ್ಲ ಮೂವ್ ಆಗ್ತಾ ಇದೆ. ಗಣೇಶ, ಗ್ರಾಮಸ್ಥರನ್ನ ಹೇಗೆ ಓಲೈಸಿದ್ರು ಅಧಿಕಾರಿಗಳು? ಮುಖ್ಯವಾಗಿ ನಿನ್ನೆ ಮಿಟ್ಗಾನಹಳ್ಳಿ ಮತ್ತೆ ಬೆಳ್ಳಹಳ್ಳಿ ಕ್ವಾರಿಗಳಲ್ಲಿ ಕಸವನ್ನ ಡಂಪ್ ಮಾಡ್ಲಿಕ್ಕೆ ಅಲ್ಲಿನ ಗ್ರಾಮಸ್ಥರು ಅವಕಾಶವನ್ನು ಕೊಟ್ಟಿರಲಿಲ್ಲ. ವಿಲೇಜ್ ಡೆವಲಪ್ಮೆಂಟ್ ಅಂದ್ರೆ ಹಳ್ಳಿಗಳ ಗ್ರಾಮಗಳ ಅಭಿವೃದ್ಧಿಗೋಸ್ಕರ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಆಕ್ರೋಶ ವ್ಯಕ್ತಪಡಿಸಿ ಕಸವನ್ನ ಇಲ್ಲಿ ಸುರಿಬಾರದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ಲಾರಿಗಳನ್ನು ನಿಲ್ಲಿಸಿದ್ರು. ಸುಮಾರು 250ಕ್ಕೂ ಹೆಚ್ಚು ಲಾರಿಗಳು ನಿನ್ನೆ ನಿಂತಿತ್ತು. ಅದರಿಂದಲೇ ಇಲ್ಲಿ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಹಾಗೇನೆ ಕೆಲವು ನಗರ ಪಾಲಿಕೆಗಳಲ್ಲಿ ಕಸದ ಸಮಸ್ಯೆ ಉಲ್ಬಣ ಆಗಿತ್ತು. ಇಲ್ಲಿಂದ ಕಸವು ಕೂಡ ವಿಲೇವಾರಿ ಆಗಿರಲಿಲ್ಲ. ಈಗ ಅಂತಿಮವಾಗಿ ಶಾಸಕರು ಹಾಗೇನೆ ಸರ್ಕಾರವು ಕೂಡ ಮಧ್ಯಪ್ರವೇಶ ಮಾಡಿ ಇಬಿ ಆಡಳಿತ ವರ್ಗ ಗಂಗಾಜಲ ನಿರ್ವಹಣಾ ಕಂಪನಿಯನ್ನು ಕೂಡ ನಿನ್ನೆ ತುರ್ತಾಗಿ ಸಭೆಯನ್ನ ಮಾಡಿ ಗ್ರಾಮಸ್ಥರನ್ನ ಮನವೊಲಿಸುವ ಪ್ರಕ್ರಿಯೆಗಳನ್ನ ಮಾಡಿದ್ದಾರೆ. ಹೀಗಾಗಿ ಇವತ್ತು ಬೆಳಗ್ಗೆ 6:30ರಿಂದಲೂ ಕೂಡ ಕಸ ವಿಲೇವಾರಿ ಪ್ರಕ್ರಿಯೆ ಆಗ್ತಾ ಇದೆ. ಸಹಜವಾಗಿ ಎಲ್ಲವೂ ಕೂಡ ಅನ್ಲೋಡ್ ಆಗ್ತಾ ಇರುವಂತದ್ದು. ಪ್ರತಿನಿತ್ಯ ಮಿಟ್ಗಾನಹಳ್ಳಿ ಹಾಗೇನೆ ಬೆಳ್ಳಹಳ್ಳಿ ಕ್ವಾರಿಗಳಲ್ಲಿ 250 ಲಾರಿಗಳು ಅಪ್ ಅಂಡ್ ಡೌನ್ ಮಾಡ್ತಾ ಇದ್ರೆ 2 ಟ್ರಿಪ್ ಅನ್ನು ಹೊಡೆಯುತ್ತೆ. ಟೋಟಲಿ 500 ಲಾರಿಗಳು 500 ಟನ್ಗಳಷ್ಟು ಅಥವಾ ಲಾರಿಗಳಷ್ಟು ಕಸಗಳು ವಿಲೇವಾರಿ ಆಗ್ಬೇಕಾಗಿತ್ತೆ. ಹಾಗಾಗಿ ಇವತ್ತೇನಾದ್ರೂ ಸಮಸ್ಯೆ ಬಗೆಹರಿಸಿದ್ರೆ ಇಲ್ಲಿ ನಗರದಲ್ಲಿ ಕಸಗಳ ಸಮಸ್ಯೆ ಉಲ್ಬಣ ಆಗ್ತಿತ್ತು. ತ್ಯಾಜ್ಯ ವಿಲೇವಾರಿಗೆ ಸಾಕಷ್ಟು ತೊಂದರೆ ಆಗ್ತಿತ್ತು. ತಕ್ಷಣ ಎಚ್ಚೆತ್ತುಕೊಂಡಂತಹ ಜಿಬಿ ಆಡಳಿತ ವರ್ಗ ಈಗ ತಕ್ಷಣಕ್ಕೆ ಸಮಸ್ಯೆಯನ್ನ ಪರಿಹರಿಸುವಂತ ಕೆಲಸವನ್ನು ಮಾಡಿದ್ರೆ ಅದು ಇದು ಶಾಶ್ವತ ಪರಿಹಾರ ಅಲ್ಲ. ಗ್ರಾಮಸ್ಥರು ಮತ್ತೆ ತಮ್ಮ ಅಸಮಾಧಾನ ಹೊರ ಹಾಕಬಹುದು. ಕೆಲವು ಡೆಡ್ ಲೈನ್ ಗಳನ್ನ ಗ್ರಾಮಸ್ಥರಿಗಾಗಲೇ ಅಧಿಕಾರಿಗಳ ವರ್ಗಕ್ಕೆ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.